ನಮಸ್ಕಾರ. ಈ ಹಿಂದಿನ ವಿಡಿಯೋದಲ್ಲಿ ಕುರುಮ್ಗಡ್ ದ್ವೀಪ ಸ್ವಯಂಭೂ ಶ್ರೀ ನರಸಿಂಹ ದೇವರ ಉಗಮದ ಸತ್ಯ ಘಟನೆಯ ಸಂದರ್ಭದಲ್ಲಿ ವಿವರವಾದ ಮಾಹಿತಿ ನೀಡಿದ್ದೇನೆ. ಆ ವಿಡಿಯೋಕ್ಕೆ ನೀವು ಬಹಳ ಒಳ್ಳೆಯ ರೀತಿಯ ಪ್ರತಿಸಾದ ನೀಡಿದ ಬಗ್ಗೆ ಅನಂತ ಧನ್ಯವಾದಗಳು. ಮೊದಲನೆಯ ವಿಡಿಯೋ ನೋಡಿದ ನಂತರ ವೀಕ್ಷಕರಿಂದ ಕೆಲವು ಪ್ರಶ್ನೆಗಳನ್ನು ಕೇಳಲಾಯಿತು. ಅವುಗಳ ಉತ್ತರ ನಾನು ಈ ವಿಡಿಯೋದಲ್ಲಿ ನೀಡುತ್ತಿದ್ದೇನೆ. ಈ ಪ್ರಶ್ನೆಗಳ ಉತ್ತರ ನಿಖರವಾಗಿ ನೀಡುವ ದೃಷ್ಟಿಯಿಂದ ನಾನು ಪ್ರಶ್ನೆ ಹಾಗೂ ಅವುಗಳ ಉತ್ತರಗಳನ್ನು ವಾಚನ ಮಾಡಿ ಹೇಳುವವನಿದ್ದೇನೆ. ಓಂ ಶ್ರೀ ಗಣೇಶಾಯ ನಮಃ. ಶ್ರೀ ಶಾಂತಾದುರ್ಗಾಯ ನಮಃ. ಸ್ವಯಂಭೂ ಶ್ರೀ ನರಸಿಂಹದೇವಾಯ ನಮಃ. ಈಗ ಈ ಜಾತ್ರೆಯ ಮೊದಲನೆಯ ವರ್ಷ 1958ರಿಂದ ವರ್ಷ 1966ರವರೆಗಿನ ಕಾಲಘಟ್ಟದಲ್ಲಿನ ವಿವಿಧ ಘಟನೆಗಳ ಮಹತ್ವದ ಮತ್ತು ವಿವರವಾದ ಮಾಹಿತಿ ನಿಮಗೆ ಪ್ರಾಪ್ತವಾಗುವುದು. ಹೀಗಾಗಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿರೆಂದು ನಾನು ಖೇಮು ಅಂಕೋಲೇಕರ್ ಕೇಳಿಕೊಳ್ಳುತ್ತಿದ್ದೇನೆ. ಪ್ರಶ್ನೆ 1. ವರ್ಷ 1957 ಪೌಷ್ಯ ಪೂರ್ಣಿಮೆಗೆ ಸ್ವಯಂಭೂ ಶ್ರೀ ನರಸಿಂಹ ದೇವರ ಉಗಮವಾದ ನಂತರ ನೀವೆಲ್ಲರೂ ನಿಮ್ಮ ಮನೆಗಳಿಗೆ ತಲುಪಿದಿರಿ. ಆ ನಂತರ ನೀವು ಮಾಡಿದ್ದು ಏನು? ಈ ಬಗ್ಗೆ ಮಾಹಿತಿ ನೀಡಬೇಕು. ಉತ್ತರ: ಕುರುಮ್ಗಡ್ ದ್ವೀಪದಲ್ಲಿ ವರ್ಷ 1957ರಲ್ಲಿ ಪೌಷ್ಯ ಪೂರ್ಣಿಮೆಗೆ ಬ್ರಾಹ್ಮಿ ಮುಹೂರ್ತದ ವೇಳೆ ಶ್ರೀ ರಿಪು ಅಂಕೋಲೇಕರ್ ಇವರಿಗೆ ಮೊದಲನೇ ಸಲ ಬಂದ ದೇವರ ಭಾರದಲ್ಲಿ ದೇವರು ಸ್ವತಃ ನನ್ನ ಮೂಲ ಸ್ಥಾನ ಕಡವಾಡ್ ಗ್ರಾಮವೆಂದು ಹೇಳಿದ್ದರು. ಶ್ರೀ ರಿಪು ಕೂಡ ಕಡವಾಡ್ ಗ್ರಾಮದವರು. ಅವರ ಸೂಚನೆಯನ್ನು ಅನುಸರಿಸಿ ಈ ದೇವರ ವಿಷಯದಲ್ಲಿ ಹೆಚ್ಚಿನ ಮಾಹಿತಿಗಾಗಿ ಕಡವಾಡ್ ಗ್ರಾಮದ ಅರ್ಚಕ ಶ್ರೀ ಗಜಾನನ್ ಸಪ್ರೆ ಭಟ್ ಇವರೊಂದಿಗೆ ಕುರುಮ್ಗಡ್ ದ್ವೀಪದ ಮೇಲೆ ನಡೆದ ಘಟನೆಯ ಬಗ್ಗೆ ಚರ್ಚೆ ಮಾಡಿದರು. ಕುರುಮ್ಗಡ್ ದ್ವೀಪ ಸ್ವಯಂಭೂ ಶ್ರೀ ನರಸಿಂಹ ದೇವರ ವಿಷಯದಲ್ಲಿ ಶ್ರೀ ಗಜಾನನ್ ಭಟ್ ಅವರಿಂದ ಹೆಚ್ಚಿನ ಯಾವುದೇ ಮಾಹಿತಿ ಉಪಲಬ್ಧವಾಗಲಿಲ್ಲ. ಆದರೆ ನಮ್ಮ ಮನೆಯಲ್ಲಿ ಶ್ರೀ ನರಸಿಂಹ ದೇವರು ಇದ್ದು ಪ್ರತಿದಿನ ಈ ದೇವರ ಪೂಜೆ ಅರ್ಚನೆ ಮಾಡುತ್ತೇವೆ ಎಂದು ಮಾಹಿತಿ ನೀಡಿದರು. ಕುರುಮ್ಗಡ್ ದ್ವೀಪದ ಮೇಲೆ ನಡೆದ ಸತ್ಯ ಘಟನೆಯಲ್ಲಿ ಸ್ವಯಂಭೂ ಶ್ರೀ ನರಸಿಂಹ ದೇವರು ಕುರುಮ್ಗಡ್ದ ಮೇಲೆ ಪ್ರತಿ ವರ್ಷ ಪೌಷ್ಯ ಪೂರ್ಣಿಮೆಗೆ ಹಬ್ಬ ಮತ್ತು ವಾರ್ಷಿಕೋತ್ಸವ ನಡೆಸಬೇಕೆಂದು ಆದೇಶಿಸಿದ್ದರಿಂದ ಈ ಕಾರ್ಯಗಳ ಪೌರೋಹಿತ್ಯ ಕೆಲಸ ವಹಿಸಿಕೊಳ್ಳಬೇಕು ಮತ್ತು ಬರುವ ಉತ್ಪನ್ನ ಸ್ವೀಕರಿಸಿ ಲೆಕ್ಕ ಇಡಬೇಕು ಎಂದು ವಿನಂತಿಸಿ ಎಲ್ಲ ಜವಾಬ್ದಾರಿಯನ್ನು ಶ್ರೀ ಗಜಾನನ್ ಭಟ್ಟರಿಗೆ ಕೊಡಲಾಯಿತು. ಈ ಹಿನ್ನೆಲೆಯಲ್ಲಿ ಕುರುಮ್ಗಡ್ ದ್ವೀಪದ ಮೇಲೆ ನಡೆದ ಘಟನೆಗಳು ಪೌರೋಹಿತ್ಯ ಕಾರ್ಯವನ್ನು ಶ್ರೀ ಗಜಾನನ್ ಭಟ್ಟರಿಗೆ ಭೋಯಿ ಸಮಾಜದವರು ವಹಿಸಿಕೊಟ್ಟ ಮತ್ತು ಕುರುಮ್ಗಡ್ ದ್ವೀಪವು ಸ್ವಯಂಭೂ ಶ್ರೀ ನರಸಿಂಹ ದೇವರ ಉಗಮ ಸ್ಥಾನ, ಪ್ರಕಟ ಸ್ಥಾನ, ವಾಸಸ್ಥಾನ, ಬಹಿರಂಗ ಪಡುವಿಕೆಯ ಸ್ಥಾನ, ಅಸ್ತಿತ್ವದ ಸ್ಥಾನ, ಉಗಮ ದಿನ, ವೇಳೆ, ಬ್ರಾಹ್ಮಿ ಮುಹೂರ್ತದ ಕಾಲ, ಭಕ್ತಿ ಮಾರ್ಗದಿಂದ ದೇವರ ಉಗಮ, ಈ ಪ್ರಕಾರ ಸಮೂಲ ಮಾಹಿತಿ ಸಪ್ರೆ ಭಟ್ ಮನೆತನದವರಿಗೆ ಪ್ರಾಪ್ತವಾಯಿತು. ಪ್ರಶ್ನೆ 2. ವರ್ಷ 1958ರ ವಾರ್ಷಿಕೋತ್ಸವ ಸಂದರ್ಭದಲ್ಲಿ ಜಾತ್ರೆಯ ತಯಾರಿ ಹೇಗೆ ಮತ್ತು ಯಾವ ಪ್ರಕಾರ ಪ್ರಾರಂಭವಾಯಿತು? ಉತ್ತರ: ವರ್ಷ 1958 ಪೌಷ್ಯ ಪೂರ್ಣಿಮೆಯ ಒಂದು ಸಪ್ತಾಹ ಮೊದಲೇ ಕುರುಮ್ಗಡ್ ದ್ವೀಪದ ವಾರ್ಷಿಕೋತ್ಸವ ಕಾರ್ಯಕ್ರಮಗಳ ಪತ್ರಿಕೆ ತಯಾರಿಸಿ ಭೋಯಿ ಸಮಾಜದವರಿಗೆ ಬೇರೆ ಬೇರೆ ಕೆಲಸಗಳನ್ನು ಹಂಚಿಕೊಡಲಾಯಿತು. ಕುರುಮ್ಗಡ್ ದ್ವೀಪಕ್ಕೆ ಹೋಗಿ ಗುಡ್ಡಕ್ಕೆ ಏರಿ
ಹೋಗುವ ದಾರಿಯಲ್ಲಿಯ ಸಣ್ಣ ದೊಡ್ಡ ಕಲ್ಲು ಬಳ್ಳಿಗಳನ್ನು ಬದಿಗೆ ಸರಿಸಲಾಯಿತು. ಸ್ವಯಂಭೂ ಶ್ರೀ ನರಸಿಂಹದೇವರ ಉಗಮ ಸ್ಥಾನ ಸಹಿತ ಪರಿಸರದ ಭೂಮಿಯಲ್ಲಿಯ ಒಣಗಿದ ಕಟ್ಟಿಗೆ, ಸಣ್ಣ ಸಣ್ಣ ಗಿಡ ಬಳ್ಳಿ ಎಲೆಗಳನ್ನು ಬದಿಗೆ ತೆಗೆದು ಹಾಕಿ ಸಂಪೂರ್ಣ ಪರಿಸರ ಸ್ವಚ್ಛಗೊಳಿಸಲಾಯಿತು. ದೇವರು ವಿರಾಜಮಾನನಾಗಲು ಸಣ್ಣ ಮಂಟಪ ತಯಾರಿಸಿ ಬಣ್ಣ ಬಣ್ಣದ ಪತಾಕೆ ಹೂವುಗಳಿಂದ ಅಲಂಕರಿಸಲಾಯಿತು. ಪ್ರಶ್ನೆ 3. ಜಾತ್ರೆಯ ಹಿಂದಿನ ದಿನ ನೀವು ಮಾಡಿದ ತಯಾರಿ ಮತ್ತು ಉಪಾಯ ಯೋಜನೆಗಳು ಯಾವುವು? ಉತ್ತರ: ಕಡವಾಡ ಬಂದರದಿಂದ ಕುರುಂಗಲ್ ದ್ವೀಪಕ್ಕೆ ಹೋಗಲು 2 ದೊಡ್ಡ ದೋಣಿಗಳನ್ನು ವ್ಯವಸ್ಥೆ ಮಾಡಿ ಸರಿಪಡಿಸಿ ನೀರಿನಿಂದ ತೊಳೆದು ವಿಶೇಷವಾಗಿ ಶುದ್ಧೀಕರಿಸಿ ಅವನ್ನು ಪತಾಕೆ ಹೂವುಗಳಿಂದ ಅಲಂಕರಿಸಲಾಯಿತು. ಊಟ ಮತ್ತು ತಿನ್ನುವುದಕ್ಕೆ ಅವಶ್ಯಕವಾಗಿದ್ದ ಎಲ್ಲ ಸಾಮಾನು ಸರಂಜಾಮುಗಳನ್ನು ಒಂದು ದೋಣಿಯಲ್ಲಿ ಹಾಕಲಾಯಿತು. ಪ್ರಶ್ನೆ 4. ವರ್ಷ 1958 ಕುರುಂಗಲ್ ದೇವರ ಜಾತ್ರೆಯ ದಿನದ ಪ್ರಾರಂಭ ಹೇಗೆ ಆಯಿತು ಮತ್ತು ನೀವು ಕುರುಂಗಲ್ ದ್ವೀಪಕ್ಕೆ ಹೇಗೆ ತಲುಪಿದಿರಿ? ಉತ್ತರ: ಪೌಷ ಪೂರ್ಣಿಮೆಯ ದಿನ ನಸುಕಿನಲ್ಲಿ ಎದ್ದು ಸ್ನಾನ ಮಾಡಿ ಮನೆಯಲ್ಲಿಯೇ ದೇವರ ಪೂಜಾ ಪಾಠ ಮುಗಿಸಿ ಭೋಯಿ ಸಮಾಜದ ಪ್ರತ್ಯಕ್ಷದರ್ಶಿ ಸಾಕ್ಷಿದಾರರ ಸಹಿತ ಸಮಾಜದ ಜನರು ಸೂರ್ಯೋದಯದ ಸುಮಾರಿಗೆ ಕಡವಾಡದ ಶ್ರೀ ಗಜಾನನ್ ಭಟ್ ಅವರ ಮನೆಗೆ ಬಂದರು. ಆವಾಗ ಭಟ್ಟರು ಎಲ್ಲರಿಗೂ ಮಂಗಲ ತಿಲಕ ಹಚ್ಚಿದರು. ಆಗ ಸ್ವಯಂಭೂ ಶ್ರೀ ನರಸಿಂಹದೇವರ ಮೂರ್ತಿ ಇದ್ದಿರಲಿಲ್ಲವಾದ ಕಾರಣ ಶ್ರೀ ಗಜಾನನ್ ಭಟ್ಟರು ವಿಷ್ಣು ದೇವರ ಕಟ್ಟಿಗೆಯ ಮೂರ್ತಿಯನ್ನು ಸುಂದರವಾಗಿ ಅಲಂಕರಿಸಿ ಪಲ್ಲಕ್ಕಿಯಲ್ಲಿ ಇಟ್ಟುಕೊಂಡು ಶಹನಾಯಿ ಒಂದಿಗೆ ಸ್ವಯಂಭೂ ಶ್ರೀ ನರಸಿಂಹ ಮಹಾರಾಜ ಕಿ ಜೈ ಎಂಬ ಘೋಷಣೆಯೊಂದಿಗೆ ಭೋಯಿ ಸಮಾಜದವರು ದೇವರ ಪಲ್ಲಕ್ಕಿ ಹೊತ್ತುಕೊಂಡು ಹೋಗುವ ಭಾಗ್ಯವಂತರು. ಹೀಗೆ ಆನಂದ ಪರವಶರಾಗಿ ಭಕ್ತ ಸಮೂಹವು ಭಜನೆ ಹಾಗೂ ದೇವರ ನಾಮಸ್ಮರಣೆಯೊಂದಿಗೆ ಉತ್ಸವದ ದೇವರ ಪಲ್ಲಕ್ಕಿ ಕಡವಾಡ ಬಂದರಕ್ಕೆ ತಲುಪುತ್ತದೆ. ಅಲ್ಲಿ ನಮ್ಮ ಅಪ್ಪನವರಿಂದ ಪೂಜೆ ಅರ್ಚನೆಯ ತರುವಾಯ ದೇವರ ಪಲ್ಲಕ್ಕಿ ವಿಶೇಷವಾಗಿ ಶುದ್ಧೀಕರಿಸಿದ ದೋಣಿಯಲ್ಲಿ ಕೂಡ್ರಿಸಲಾಗುತ್ತದೆ. ಈ ಪ್ರಕಾರ ಸ್ವಯಂಭೂ ಶ್ರೀ ನರಸಿಂಹದೇವರ ಪಲ್ಲಕ್ಕಿಯ ಮಾನ ಭೋಯಿ ಅಂದರೆ ಪಲ್ಲಕ್ಕಿ ಹೊತ್ತುಕೊಂಡು ಹೋಗುವ ಭಾಗ್ಯವಂತರು ಮತ್ತು ಕಡವಾಡ ಬಂದರದಲ್ಲಿ ಕುರುಂಗಲ್ ದ್ವೀಪಕ್ಕೆ ಪ್ರಯಾಣಿಸುವ ಮೊದಲು ಪ್ರಥಮ ಪೂಜೆಯ ಮಾನ ಗೌರವ ನಮ್ಮ ಅಪ್ಪನವರಿಗೆ ಅಂದರೆ ಭೋಯಿ ಸಮಾಜದವರಿಗೆ ಪ್ರಾರಂಭದಿಂದ ಇಲ್ಲಿಯವರೆಗೆ ನೀಡಲಾಗದೆ ಇದು ಒಂದು ವಾಡಿಕೆಯಾಗಿದೆ. ಸ್ವಯಂಭೂ ಶ್ರೀ ನರಸಿಂಹ ಮಹಾರಾಜ ಕಿ ಜೈ ಎಂಬ ಹರ್ಷೋದ್ಗಾರಗಳು ಮುಗಿಲ ಮುಟ್ಟುತ್ತದೆ. ದೋಣಿಯಲ್ಲಿ ದೇವರ ಪಯಣ ಕುರುಂಗಲ್ ದ್ವೀಪಕ್ಕೆ ಮುಂದುವರಿಯುತ್ತದೆ ಮತ್ತು ದೇವರ ದೋಣಿಯ ಹಿಂದೆ ಇನ್ನೊಂದು ದೋಣಿ ಈ ಪ್ರಕಾರ ಕುರುಂಗಲ್ ದ್ವೀಪಕ್ಕೆ ಭಜನೆ ಮಾಡುತ್ತಾ ಸಾಗುತ್ತಿರುವಾಗ ಕಡವಾಡ ನದಿ ಮತ್ತು ಕಾಳಿ ನದಿ ತೀರದಲ್ಲಿ ದಂಡೆಯ ಮೇಲೆ ಸಾವಿರಾರು ಭಕ್ತರ ಸಮೂಹ ದೇವರ ಜಯ ಜಯಕಾರ ಮಾಡಿ ನಮಸ್ಕಾರ ಮಾಡುತ್ತಾ ದೇವರ ಸ್ವಾಗತ ಮಾಡುತ್ತಿದ್ದರು. ವಾದ್ಯ ಸಮೇತ ಜಯ ಜಯಕಾರ ಮತ್ತು ಭಕ್ತರ ಭಜನೆಯೊಂದಿಗೆ ದೇವರ ದೋಣಿ ಎಲ್ಲಿ ಕಾಳಿ ನದಿಯು ಅರಬ್ಬಿ ಸಮುದ್ರಕ್ಕೆ ಸಂಧಿಸುತ್ತದೆಯೋ ಆ ಸಂಗಮ ಸ್ಥಾನದಲ್ಲಿ ದೊಡ್ಡ ತೆರೆಗಳನ್ನು ಏರುತ್ತಾ ಅಪ್ಪಳಿಸುವುದನ್ನು ನೋಡಿ ಸಂಗಮ ಸ್ಥಾನಕ್ಕೆ ಹಣ್ಣು ಕಾಯಿ ಹೂವು ಅರ್ಪಿಸಿ ನಮಸ್ಕಾರ ಮಾಡಿ ಅಲೆಗಳನ್ನು ಪಾರು ಮಾಡುತ್ತಾ ಮುಂದೆ ಸಾಗಿದೆವು. ಈ ಪ್ರಕಾರ ಕಡವಾಡ ಬಂದರದಿಂದ ಹೊರಟ ದೇವರ ದೋಣಿ ನೇರವಾಗಿ ಕುರುಂಗಲ್ ದ್ವೀಪದ ದಂಡೆಗೆ ತಲುಪಿತು. ಪ್ರಶ್ನೆ 5. ಕುರುಂಗಲ್ ಸಮುದ್ರ ದಂಡೆಗೆ ಪಲ್ಲಕ್ಕಿ ತಲುಪಿದ ನಂತರ ಪಲ್ಲಕ್ಕಿಯನ್ನು ಯಾವ ಸ್ಥಾನಕ್ಕೆ ಒಯ್ಯಲಾಯಿತು ಮತ್ತು ಶ್ರೀ ಗಜಾನನ್ ಭಟ್ಟರು
ಪೌರೋಹಿತ್ಯದ ಎಂತಹ ಕಾರ್ಯ ನಡೆಸಿದರು. ಉತ್ತರ: ನಂತರ ದೇವರ ಪಲ್ಲಕ್ಕಿಯನ್ನು ದ್ವೀಪದ ಮೇಲಿನ ಸ್ವಯಂಭೂ ಶ್ರೀ ನರಸಿಂಹದೇವರ ಉಗಮ ಸ್ಥಾನಕ್ಕೆ ಕೊಂಡೊಯ್ಯಲಾಯಿತು ಮತ್ತು ದೇವರ ಕಾಷ್ಟಮೂರ್ತಿಯನ್ನು ಪಲ್ಲಕ್ಕಿಯಿಂದ ಹೊರಗೆ ತೆಗೆದು ಅಲಂಕೃತವಾದ ಮಂಟಪದಲ್ಲಿ ಸ್ಥಾಪಿಸಿ ಶ್ರೀ ಗಜಾನನ್ ಭಟ್ ಅರ್ಚಕರು ದೇವರಿಗೆ ಪಂಚಾಮೃತ ಅಭಿಷೇಕ ಪೂಜೆ ಮಾಡಿದ ನಂತರ ಭಕ್ತ ಜನರಿಂದ ಹಣ್ಣು ಕಾಯಿ ಹರಕೆ ಸಲ್ಲಿಸುವ ಕಾರ್ಯಕ್ರಮ ಹಾಗೂ ಮಂಗಳಾರತಿಯ ನಂತರ ಭಕ್ತ ಜನರಿಗೆ ಮಹಾಪ್ರಸಾದ ವಿತರಣೆ ಮಾಡಲಾಯಿತು. ನಂತರ 5-6 ಮಂದಿ ಕುಡಿಯುವ ನೀರು ತರಲು ಪಾತ್ರೆ ತೆಗೆದುಕೊಂಡು ಹೋದರು. 4 ಮಂದಿ ಒಲೆ ಹೂಡಿದರು. 2 ಒಣಗಿದ ಮರಗಳ ಕಟ್ಟಿಗೆ ಸಂಗ್ರಹಿಸಿದರು. ಒಲೆ ಹೊತ್ತಿಸಿ ಚಹಾ ಮಾಡಿ ಕುಡಿದ ನಂತರ ಊಟ ತಯಾರಿಸುವ ಮತ್ತು ಭಜನೆಯ ಕಾರ್ಯಕ್ರಮ ಶುರುವಾಯಿತು. ಅದೇ ಸಮಯದಲ್ಲಿ ಸಾರ್ವಜನಿಕರು, ನರಸಿಂಹ ಭಕ್ತರು ಹಾಗೂ ಸಮುದ್ರ ಮತ್ತು ನದಿ ದಂಡೆಯ ಮೇಲೆ ವಾಸಿಸುತ್ತಿರುವ ಖಾರ್ವಿ, ಹರಿಕಂತ್ರ, ಗಾಬಿ, ಅಂಬಿಗ ಮುಂತಾದ ಮೀನುಗಾರ ಸಮಾಜದವರು ಹೆಚ್ಚಿನ ಸಂಖ್ಯೆಯಲ್ಲಿ ಶ್ರೀ ನರಸಿಂಹದೇವರ ದರ್ಶನಕ್ಕೆ ಬರುತ್ತಿರುವುದು ತಿಳಿದುಬಂದಿತು. ಅವರೆಲ್ಲರ ಹಣ್ಣು ಕಾಯಿ ಹರಕೆ ಸಲ್ಲಿಸುವ ಕಾರ್ಯಕ್ರಮ ಸಹಿತ ಹಾಗೂ ಅವರವರ ಮಂಗಳಾರತಿ ನಂತರ ಅವರಿಗೆ ಪ್ರಸಾದ ವಿತರಣೆ ಮಾಡಲಾಯಿತು. ಮಧ್ಯಾಹ್ನದ ನಂತರ ಭಜನೆಯ ಕಾರ್ಯಕ್ರಮ ನಿಲ್ಲಿಸಿ ನೈವೇದ್ಯವನ್ನು ದೇವರಿಗೆ ಮಂತ್ರಘೋಷಗಳಿಂದ ಅರ್ಪಿಸಿ ಎಲ್ಲರೂ ದೇವರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಊಟದ ಕಾರ್ಯಕ್ರಮ ಮುಗಿಸಿದರು. ಸ್ವಲ್ಪ ಸಮಯ ವಿಶ್ರಾಂತಿ ಮಾಡಿ ಮಾತುಕತೆ ಹರಟೆಗೆ ಇಳಿಯುತ್ತಾ ಸೂರ್ಯ ಮುಳುಗುವ ಸಮಯಕ್ಕೆ ಪುನಃ ನೀರಿನ ವ್ಯವಸ್ಥೆ ಮಾಡಿ ಕೈಕಾಲು ತೊಳೆದು ಗ್ಯಾಸ್ ಲ್ಯಾಂಪ್ಗಳನ್ನು ಹಾಕಿದೆವು. ಅಷ್ಟರಲ್ಲಿ ಸೂರ್ಯಾಸ್ತದ ಜೊತೆಗೆ ಪೂರ್ವ ದಿಕ್ಕಿನಿಂದ ಪೌಷ್ಯ ಪೂರ್ಣಿಮೆಯ ಚಂದ್ರನ ಉದಯವಾಯಿತು. ಭಜನೆಯ ಕಾರ್ಯಕ್ರಮ ಮುಂದುವರೆಯಿತು. ಚಂದ್ರನು ಬಹಳ ಮೇಲೆ ಬಂದಾಗ ತೋಯಿಸಿದ ಅವಲಕ್ಕಿ ತಿಂದು ಚಹಾ ಕುಡಿದು ಮಾತುಕತೆ ಹರಟೆಗೆ ಇಳಿಯುತ್ತಿದ್ದೆವು. ಚಂದ್ರನು ತಲೆಯ ಮೇಲಿಂದ ಚಲಿಸುತ್ತಿದ್ದಂತೆ ಪುನಃ ಭಜನೆ ಪ್ರಾರಂಭವಾಯಿತು. ಈ ಸಾರೆ ಭೋಯಿ ಸಮಾಜದ ಭಕ್ತರು ಶ್ರಾವ್ಯವಾಗಿ ಒಂದರ ಮೇಲೊಂದು ಪಂಢರಪುರ ವಿಠ್ಠಲನ ಅಭಂಗ ಹಾಡಿ ಎಲ್ಲರನ್ನೂ ಮಂತ್ರಮುಕ್ತ ಮಾಡಿದರು. ನಂತರ ಭಜನೆ ನಿಲ್ಲಿಸಿ ಫಲಾವಳಿಗಳ ಲೀಲಾವು ಕಾರ್ಯಕ್ರಮದ ನಂತರ ಸುಮಾರು ಬ್ರಾಹ್ಮಿ ಮುಹೂರ್ತದ ಸಮಯದಲ್ಲಿ ಮಹಾ ಆರತಿಯ ಕಾರ್ಯಕ್ರಮ ಪ್ರಾರಂಭವಾಯಿತು. ಪ್ರಶ್ನೆ 6. ವರ್ಷ 1958ರ ವಾರ್ಷಿಕೋತ್ಸವದಲ್ಲಿ ಶ್ರೀ ರಿಪು ಅಂಕೋಲೇಕರ್ ಇವರಿಗೆ ದೇವರ ಭಾರ ಬಂದಿತ್ತೋ ಹೇಗೆ? ದೇವರ ಭಾರ ಬಂದಿದ್ದರೆ ಭಾರದಲ್ಲಿಯ ಮುಂದಿನ ಮಾಹಿತಿ ಏನಾದರೂ ಇದ್ದರೆ ನೀಡಬೇಕು. ಉತ್ತರ: ಶ್ರೀ ರಿಪು ಅಂಕೋಲೇಕರ್ ಅವರಿಗೆ ವರ್ಷ 1958ರ ವಾರ್ಷಿಕೋತ್ಸವ ಸಮಯದಲ್ಲಿ ದೇವರ ಭಾರ ಬಂದಿದೆ. ಆ ಭಾರದಲ್ಲಿ ಈ ಕೆಳಗಿನಂತೆ ಪ್ರಶ್ನೆಗಳನ್ನು ಉಪಸ್ಥಿತ ಮಾಡುವ ನಿರ್ಧಾರ ನಮ್ಮ ಅಪ್ಪನವರು ಮಾಡಿದ್ದರು. ಪ್ರಶ್ನೆ 1. ದೇವರೇ, ನಿಮ್ಮ ಮೂಲ ಸ್ಥಾನ ಕಡವಾಡ ಗ್ರಾಮ ಎಂದು ಹೇಳಿದ್ದೀರಿ. ಈ ಕಡವಾಡ ಗ್ರಾಮದಲ್ಲಿ ನಿಮ್ಮ ವಾಸ್ತವ್ಯ ಯಾವಾಗಿನಿಂದ ಇತ್ತು? ಯಾವ ಸ್ಥಾನದಲ್ಲಿ ಇತ್ತು? ಈ ಸ್ಥಾನಕ್ಕೆ ನೀವು ಬರುವ ಕಾರಣವೇನು? ಪ್ರಶ್ನೆ 2. ದೇವರೇ, ನಿಮ್ಮ ವಾಸ್ತವ್ಯದ ಕಾಲದಲ್ಲಿ ಕಡವಾಡ ಗ್ರಾಮದ ಪರಿಸ್ಥಿತಿ ಹೇಗೆ ಇತ್ತು? ಪ್ರಶ್ನೆ 3. ದೇವರೇ, ಕಡವಾಡ ಗ್ರಾಮದಲ್ಲಿ ನಿಮ್ಮ ಅರ್ಚಕರಾಗಿದ್ದವರ ಹೆಸರು ಏನು ಮತ್ತು ಅವರು ಯಾವ ಮನೆತನದವರು? ಪ್ರಶ್ನೆ 4. ದೇವರೇ, ಕಡವಾಡ ಗ್ರಾಮದಲ್ಲಿ ಧರ್ಮ ವಿರೋಧಿ ಮತ್ತು ಕೊಳಕು ಕಾರ್ಯಗಳು ನಡೆಯುತ್ತಿದ್ದು ಅವುಗಳನ್ನು ಸಹಿಸಲಾಗದೆ ನಾನೇ ಸ್ಥಳ ಬದಲಾಯಿಸುವ ನಿರ್ಣಯ ಮಾಡಿ ಈ ಕುರುಂಗಡ್ ಸ್ಥಾನಕ್ಕೆ ಬಂದಿದ್ದೇನೆ ಅಂತ
ಶ್ರೀ ರಿಪು ಅವರ ಭಾರದಲ್ಲಿ ಉತ್ತರಿಸಿದ್ದಿರಿ. ಆದ್ದರಿಂದ ಕಡವಾಡ ಗ್ರಾಮದಲ್ಲಿನ ಧರ್ಮ ವಿರೋಧಿ ಮತ್ತು ಕೊಳಕು ಕಾರ್ಯಗಳು ಯಾವುವು ಮತ್ತು ಯಾರಿಂದ ಹಾಗೂ ಯಾರ ಮನೆತನದವರಿಂದ ನಡೆಯುತ್ತಿದ್ದವು ಮತ್ತು ಅವರ ಹೆಸರು ಏನು? ಪ್ರಶ್ನೆ 5. ದೇವರೇ, ನೀವು ಕಡವಾಡ ಗ್ರಾಮ ತ್ಯಜಿಸಿ ಕೂರುಂಗಡ್ ದ್ವೀಪಕ್ಕೆ ಆಗಮಿಸಿದ ಕಾಲ ಸಮಯ ಯಾವುದು? ಈ ಪ್ರಕಾರ ಕೆಲವು ಪ್ರಶ್ನೆಗಳನ್ನು ದೇವರ ಭಾರದಲ್ಲಿ ಕೇಳಬೇಕು ಅಂತ ಅಪ್ಪನವರು ಯೋಚಿಸಿ ಶ್ರೀ ಗಜಾನನ ಭಟ್ಟರಲ್ಲಿ ವಿಚಾರ ವಿನಿಮಯ ಮಾಡಿದರು. ಆವಾಗ ಕೆಳಗಿನಂತೆ ಶ್ರೀ ಗಜಾನನ ಭಟ್ಟರು ಉತ್ತರಿಸಿದರು. ನೋಡ್ರಿ ಪುರುಷು ಅಂಕೋಲೇಕರ್ ಅವರೇ, ದೇವರ ಆಜ್ಞೆಯಂತೆ ಜಾತ್ರೆ ಮತ್ತು ವಾರ್ಷಿಕೋತ್ಸವ ಈ ವರ್ಷದಿಂದ ಪ್ರಾರಂಭವಾಗಿದೆ. ಇದೇ ಪ್ರಕಾರ ಮುಂದೆ ಪ್ರತಿ ವರ್ಷ ಸಾಗುವುದು. ಕಡವಾಡ ಗ್ರಾಮದಲ್ಲಿ ಹಿಂದೆ ಆಗಿ ಹೋದ ವಿಷಯಗಳ ಬಗ್ಗೆ ದೇವರಲ್ಲಿ ಪ್ರಶ್ನೆಗಳನ್ನು ಮಾಡುವುದು ಯೋಗ್ಯವಲ್ಲ ಎಂದು ಅವರು ಹೇಳಿದರು. ಹಾಗಾಗಿ ವರ್ಷ 1958ರಲ್ಲಿ ಕುರುಂಗಡ್ ದ್ವೀಪದ ಮೇಲಿನ ವಾರ್ಷಿಕೋತ್ಸವದಲ್ಲಿ ಶ್ರೀ ರಿಪು ಅಂಕೋಲೇಕರ್ ಅವರಿಗೆ ಬಂದ ದೇವರ ಭಾರದಲ್ಲಿ ಮೇಲಿನ ಪ್ರಶ್ನೆಗಳನ್ನು ಕೇಳುವುದು ಸಾಧ್ಯವಾಗಿಲ್ಲ. ಶ್ರೀ ರಿಪು ಅವರಿಗೆ ನಾನು ಹಿಂದಿನ ವಿಡಿಯೋದಲ್ಲಿ ಭಾರದ ವರ್ಣನೆ ಮಾಡಿದಂತೆಯೇ ಬಂದಿದೆ. ಅವರ ಗರ್ಜನೆ ರಾತ್ರಿಯ ಸಮಯದಲ್ಲಿ ಮುಗಿಲು ಮುಟ್ಟುತ್ತಿತ್ತು. ಆ ಭಾರದಲ್ಲಿ ಭಕ್ತರ ಸಮಸ್ಯೆ ಹಾಗೂ ಬೇಡಿಕೆಗಳಿಗೆ ಪರಿಹಾರವನ್ನು ಸೂಚಿಸಿ ಆಶೀರ್ವಚನ ನೀಡಿದ ನಂತರ ಭಾರದ ಸಮಾಪ್ತಿಯಾಯಿತು. ಪ್ರಶ್ನೆ 7. ದೇವರ ಭಾರ ಸಮಾಪ್ತಿಯಾದ ನಂತರ ಅಲ್ಲದೆ ಜಾತ್ರೆಯಿಂದ ತಿರುಗು ಬರುವ ಪ್ರವಾಸ ಹೇಗಿತ್ತು? ಉತ್ತರ: ವರ್ಷ 1958ರ ಜಾತ್ರೆಯಲ್ಲಿ ಭಕ್ತರು ನೀಡಿದ ಫಲಾವಳಿ ಮತ್ತು ಇತರ ಸಾಮಾನುಗಳ ಲಿಲಾವು ಭೋಯಿ ಸಮಾಜದವರೇ ಮಾಡಿದರು. ದೇಣಿಗೆ, ಲಿಲಾವು ಇತ್ಯಾದಿ ಆದಾಯದ ಹಣವನ್ನು ಭೋಯಿ ಸಮಾಜದವರೇ ಎಣಿಸಿ ಎಲ್ಲ ಉತ್ಪನ್ನವನ್ನು ಶ್ರೀ ಗಜಾನನ ಭಟ್ಟರ ಸುಪೂರ್ತಿಗೆ ಒಪ್ಪಿಸಿದರು. ನಂತರ ನಸುಕಿನಲ್ಲಿ ಅವಲಕ್ಕಿ ತಿಂದು ಚಹಾ ಕುಡಿದು ಎಲ್ಲ ಸಾಮಾನು ಸರಂಜಾಮ ಕಟ್ಟಿದೆವು. ಸೂರ್ಯೋದಯದ ನಂತರ ಸಾಮೂಹಿಕವಾಗಿ ಸ್ವಯಂಭೂ ಶ್ರೀ ನರಸಿಂಹ ದೇವರ ಉಗಮ ಸ್ಥಾನಕ್ಕೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಹರ ಹರ ಮಹಾದೇವ್, ಶ್ರೀ ನರಸಿಂಹ ಮಹಾರಾಜ ಕಿ ಜೈ ಎಂಬ ಘೋಷಣೆಯೊಂದಿಗೆ ದೇವರ ಪಲ್ಲಕ್ಕಿ ಮತ್ತು ಎಲ್ಲ ಸಾಮಾನು ಸಹಿತ ಕುರುಂಗಡ್ ದ್ವೀಪ ಇಳಿದು ಬಂದು ಪಲ್ಲಕ್ಕಿಯಲ್ಲಿ ದೇವರ ದೋಣಿಯಲ್ಲಿಟ್ಟು ಇನ್ನೊಂದು ದೋಣಿಯಲ್ಲಿ ಎಲ್ಲ ಸಾಮಾನು ಸಾಮಗ್ರಿ ಹಾಕಿ ಸ್ವಯಂಭೂ ಶ್ರೀ ನರಸಿಂಹ ಮಹಾರಾಜ ಕಿ ಜೈ ಎಂಬ ಘೋಷಣೆಯೊಂದಿಗೆ ಊರ ದಾರಿ ಹಿಡಿದೆವು. ಎರಡೂ ದೋಣಿಗಳು ಕುರುಂಗಡ್ ದಂಡೆಯಿಂದ ನೇರವಾಗಿ ಸಮುದ್ರ ಸಂಗಮ ಸ್ಥಾನದ ಮುಂದೆ ಕಾಳಿ ನದಿಯ ಮಾರ್ಗವಾಗಿ ಕಡವಾಡ ಬಂದರಕ್ಕೆ ತಲುಪಿದವು. ಕಡವಾಡ ಬಂದರದಿಂದ ದೇವರ ಪಲ್ಲಕ್ಕಿಯನ್ನು ಶ್ರೀ ಗಜಾನನ ಭಟ್ಟರ ಮನೆಗೆ ಒಯ್ಯಲಾಯಿತು. ಈ ಪ್ರಕಾರ ಕುರುಂಗಡ್ ದ್ವೀಪದ ಸ್ವಯಂಭೂ ಶ್ರೀ ನರಸಿಂಹ ದೇವರ ವರ್ಷ 1958ರ ಜಾತ್ರೆಯ ನಿಯೋಜನೆ ಮಾಡಿ ವಾರ್ಷಿಕೋತ್ಸವ ಸಂಪನ್ನವಾಯಿತು. ಈ ರೀತಿಯೇ ಮುಂದೆ ಪ್ರತಿ ವರ್ಷ 1966ರವರೆಗೆ ಪೌಷ್ಯ ಪೌರ್ಣಿಮೆಗೆ ಕುರುಂಗಡ್ ಸ್ವಯಂಭೂ ಶ್ರೀ ನರಸಿಂಹ ದೇವರ ವಾರ್ಷಿಕೋತ್ಸವ ಜಾತ್ರೆಯ ನಿಯೋಜನೆ ಮಾಡಿ ಜಾತ್ರೆಯ ಸಮಾಪ್ತಿಯಾಯಿತು. ಪ್ರಶ್ನೆ 8. ವರ್ಷ 1958ರಿಂದ ಮುಂದೆ ವರ್ಷ 1966ರವರೆಗೆ ಈ ದೇವರ ಮತ್ತು ಜಾತ್ರೆಯ ಸಂದರ್ಭದಲ್ಲಿ ಸಂಭವಿಸಿದ ಮಹತ್ವದ ಘಟನೆಗಳು ಯಾವುವು? ಘಟನೆ 1. ಕುರುಂಗಡ್ ದ್ವೀಪದ ಮೇಲಿನ ಸ್ವಯಂಭೂ ಶ್ರೀ ನರಸಿಂಹ ದೇವರ ಉಗಮದ ಸತ್ಯ ಘಟನೆಯ ಮಾಹಿತಿ ದೂರಕ್ಕೆ ಹರಡಿತು ಮತ್ತು ಸಾರ್ವಜನಿಕರು ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ
ತಮ್ಮ ತಮ್ಮ ಮನೆಗಳಿಗೆ ಬೀಗ ಹಾಕಿ ಕುರುಂಗಡ್ ಜಾತ್ರೆಗೆ ಹೋಗುತ್ತಿದ್ದರು. ಅದೇ ದಿವಸ ಇತರತ್ರ ಸಾಗುವ ಜಾತ್ರೆಗೆ ಯಾರೂ ಹೋಗುತ್ತಿದ್ದಿಲ್ಲ. ಇಂಥ ಪರಿಸ್ಥಿತಿ ನಿರ್ಮಾಣವಾಯಿತು. ಇದರಿಂದ ಅಲ್ಲಿಯ ಜಾತ್ರೆಯ ಆದಾಯದ ಮೇಲೆ ಭೀಕರ ಪರಿಣಾಮವಾಯಿತು. ಹಾಗಾಗಿ ಕುರುಂಗಡ್ ದ್ವೀಪದ ಮೇಲಿನ ಜಾತ್ರೆಯೇ ಆಗಬಾರದು ಎಂಬ ದುಷ್ಟ ಆಲೋಚನೆ ಅವರ ಮನಸ್ಸಿನಲ್ಲಿ ಮೂಡಿತು. ಆವಾಗ ಶ್ರೀ ರಿಪು ಅಂಕೋಲೇಕರ್ ಅವರು ಕಡವಾಡದ ತಮ್ಮ ಮನೆಯಲ್ಲಿ ಬಂದ ದೇವರ ಹೊರೆಯೊಂದಿಗೆ ಶ್ರೀ ಗಜಾನನ ಭಟ್ಟರ ಮನೆಗೆ ತಲುಪಿದರು. ನನ್ನ ವಿರುದ್ಧ ಕಟಕಾರಸ್ಥಾನ ನಡೆಯುತ್ತಿದ್ದು ನನ್ನ ಹಬ್ಬ ಆಗಬಾರದೆಂದು ಕೆಲವರು ಕರ್ಣಿ ಜಾದೂಟೋಣ ಮಾಡಿ ಷಡ್ಯಂತ್ರ ಮಾಡುತ್ತಿದ್ದಾರೆ ಎಂಬ ಸಂದೇಶವನ್ನು ಶ್ರೀ ಗಜಾನನ ಭಟ್ಟರಿಗೆ ನೀಡಿ ನಾನು ಅವರನ್ನು ನೋಡಿಕೊಳ್ಳುತ್ತೇನೆ ಎಂಬ ಮಾಹಿತಿಯನ್ನು ಶ್ರೀ ಗಜಾನನ ಭಟ್ಟರಿಗೆ ಕೊಟ್ಟಿದ್ದರು. ನಂತರ ಅದೇ ವರ್ಷದಲ್ಲಿ ಮತ್ತೆ 2 ಬಾರಿ ಇದೇ ಕಾರಣಕ್ಕಾಗಿ ದೇವರ ಹೊರೆ ಬಂದು ಶ್ರೀ ಗಜಾನನ ಭಟ್ಟರ ನಿವಾಸಕ್ಕೆ ಹೋಗಿ ಈ ವಿಷಯದ ಸಂಪೂರ್ಣ ಮಾಹಿತಿ ಭಟ್ಟರಿಗೆ ನೀಡುತ್ತಿದ್ದರು. ವರ್ಷ 1960ರ ವಾರ್ಷಿಕೋತ್ಸವದಲ್ಲಿ ಕುರುಂಗಡ್ ದ್ವೀಪದ ಮೇಲೆ ಶ್ರೀ ರಿಪು ಅಂಕೋಲೇಕರ್ ಅವರಿಗೆ ಬಂದ ದೇವರ ಹೊರೆಯಲ್ಲಿ ಹತ್ತಿರದ ನೆಲದಲ್ಲಿ ಹುಗಿದಿಟ್ಟ ಆ ಅಪವಿತ್ರ ವಸ್ತುವನ್ನು ಕೈಯಲ್ಲಿ ಹಿಡಿಯಲು 3 ಸಾರಿ ಪ್ರಯತ್ನ ಮಾಡಿದರೂ ಸಹಜವಾಗಿ ಕೈಯಲ್ಲಿ ಬರುತ್ತಿರಲಿಲ್ಲ. 4ನೇ ಪ್ರಯತ್ನದಲ್ಲಿ ಆ ಅಪವಿತ್ರ ವಸ್ತುವನ್ನು ಹಿಡಿಯಲು ಸಾಧ್ಯವಾಯಿತು. ಅದನ್ನು ಗಟ್ಟಿಯಾಗಿ ಮುಟ್ಟಿಯಲ್ಲಿ ಹಿಡಿದು ಪ್ರಕಾಶದ ವೇಗದಿಂದ ಸಮುದ್ರ ದಂಡೆಗೆ ತಂದು ನೀರಿನಲ್ಲಿ ಎಸೆದು ಸಮುದ್ರ ಸ್ನಾನ ಮಾಡಿ ತನ್ನ ಮೂಲ ಸ್ಥಾನಕ್ಕೆ ಬಂದಾಗಿನ ಆವಿರ್ಭಾವ ನೋಟ ಮತ್ತು ಸಾರ್ವಜನಿಕರ ಗರ್ಜನೆ ರಾತ್ರಿಯ ಸಮಯದಲ್ಲಿ ಮುಗಿಲ ಮುಟ್ಟುತ್ತಿತ್ತು. ಆಗ ಅಂತಹ ಪವಾಡ ಸಂಭವಿಸಿದೆ. ಈ ರೀತಿಯ ಸಮುದ್ರ ಸ್ನಾನವು ಕೇವಲ ಒಮ್ಮೆಯೇ ಈ ಜಾತ್ರೆಗಳಲ್ಲಿ ಸಂಭವಿಸಿದೆ. ಕಾರಣ ಆ ಅಪವಿತ್ರ ವಸ್ತುವನ್ನು ಸಮುದ್ರಕ್ಕೆ ಎಸೆಯುವುದು. ಈ ನಿಮಿತ್ತ ಇದೊಂದು ರೋಮಾಂಚಕಾರಿ ಸತ್ಯ ಘಟನೆಯಾಗಿದೆ. ಘಟನೆ 2. ಕುರುಂಗಡ್ ವಾರ್ಷಿಕೋತ್ಸವಕ್ಕೆ ಪ್ರಯಾಣ ಮಾಡಲು ಕೋಡಿಬಾಗ್ ಬಂದರದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಯಾತ್ರಿಗಳು ಸೇರಿದ್ದರು. ಅವರೆಲ್ಲರ ಪೈಕಿ ಒಬ್ಬ ಹೆಣ್ಣು ಮಗಳು ದೋಣಿ ಹತ್ತುವಾಗ ಅಕಸ್ಮಾತ್ತಾಗಿ ನೀರಿನಲ್ಲಿ ಬಿದ್ದಳು. ತಕ್ಷಣ ಭದ್ರತಾ ಸಿಬ್ಬಂದಿ ಅವರ ಕೈ ಹಿಡಿದು ಬಂದರಿಗೆ ಕರೆತಂದನು. ಒಬ್ಬಳ ವಿಷಯದಲ್ಲಿಯೇ ಈ ವಿಚಿತ್ರ ಘಟನೆ ಸಂಭವಿಸಿದ್ದರಿಂದ ಎಲ್ಲರಿಗೆ ಆಶ್ಚರ್ಯವಾಯಿತು. ನೀರಿನಲ್ಲಿ ಬೀಳುವಂಥ ಯಾವುದೇ ಪರಿಸ್ಥಿತಿ ಇಲ್ಲದೆ ಅವಳು ನೀರಿನಲ್ಲಿ ಬೀಳುವ ಕಾರಣವೇನು ಅಂತ ಎಲ್ಲರೂ ಅನ್ನತೊಡಗಿದರು. ಬಟ್ಟೆ ಸಂಪೂರ್ಣ ಒದ್ದೆಯಾದ ಕಾರಣ ಅವಳು ಕುರುಂಗಡಕ್ಕೆ ಹೋಗದೆ ಮನೆಗೆ ಹೋಗಬೇಕಾಯಿತು. ಈ ಸಣ್ಣ ಆದರೆ ವಿಚಿತ್ರ ಘಟನೆಯ ಬಗ್ಗೆ ಶ್ರೀ ರಿಪು ಅಂಕೋಲೇಕರ್ ಅವರಿಗೆ ಕುರುಂಗಡ್ ದ್ವೀಪದ ಮೇಲೆ ದೇವರ ಹೊರೆ ಬಂದಾಗ ನಮ್ಮ ಅಪ್ಪನವರು ಈ ಬಗ್ಗೆ ಒಂದು ಪ್ರಶ್ನೆ ಕೇಳಿದರು. ಆ ಪ್ರಶ್ನೆ ಹೀಗೆ ಇತ್ತು: ದೇವರೇ, ನಿಮ್ಮ ವಾರ್ಷಿಕೋತ್ಸವ ಆಚರಿಸಲು ನಿಮ್ಮ ಕೃಪೆಗಾಗಿ ಭಕ್ತರು ಭಾವಭಕ್ತಿ ಶ್ರದ್ಧೆಯಿಂದ ಪ್ರಭಾವಿತರಾಗಿ ದೂರ ದೂರದ ಊರುಗಳಿಂದ ಕುರುಂಗಡ್ ಬೆಟ್ಟಕ್ಕೆ ಬರುತ್ತಾರೆ. ಕಳೆದ 4 ಬಾರಿಯ ವಾರ್ಷಿಕೋತ್ಸವಗಳಲ್ಲಿ ಯಾವುದೇ ಅಪ್ರಿಯ ಘಟನೆಗಳು ಸಂಭವಿಸಿಲ್ಲ. ಆದರೆ ಇಂದು ಬೆಳಗ್ಗೆ ಕುರುಂಗಡ್ ಜಾತ್ರೆಗೆ ಹೊರಟ ಹಲವು ಯಾತ್ರಿಗಳ ಪೈಕಿ ಒಬ್ಬಳೇ ಯುವತಿ ಮಾತ್ರ ನೀರಿನಲ್ಲಿ ಬಿದ್ದುದರಿಂದ ಆಕೆಗೆ ಕುರುಂಗಡಕ್ಕೆ ಬರಲು ಸಾಧ್ಯವಾಗಲಿಲ್ಲ. ಇದಕ್ಕೆ ಕಾರಣವೇನು ಅಂತ ದೇವರಲ್ಲಿ ಪ್ರಶ್ನೆ ಕೇಳಿದ್ದಾಗ ದೇವರು ಆ ಯುವತಿ 18 ವರ್ಷದವಳಾಗಿದ್ದು ಅವಳ ಮುಟ್ಟು ಪ್ರಾರಂಭವಾದಾಗ ಕುರುಂಗಡ್ ಜಾತ್ರೆಗೆ ಹೊರಟಿದ್ದರಿಂದ ಅವಳಿಗೆ ನಾನೇ ಬರಬೇಡವೆಂದು ತಡೆಗಟ್ಟಿದನು. ಈ ರೀತಿ ದೇವರೇ ಭಾರದಲ್ಲಿ ಉತ್ತರಿಸಿದರು. ಅನಾದಿ ಕಾಲದಿಂದ ಈವರೆಗೆ ಈ ವಿಶ್ವದಲ್ಲಿ ದೇವರನ್ನು ನಂಬುವವರು ಆಸ್ತಿಕರು ಇದ್ದಾರೆ ಹಾಗೂ ದೇವರನ್ನು ನಂಬದೇ ಇದ್ದ ನಾಸ್ತಿಕರು ಇದ್ದಾರೆ. ಇದು ಅವರವರ ವಿಚಾರ ಸರಣಿಯ ಭಾಗವಾಗಿದೆ. ನಾನು ಈ ಮೇಲೆ ವರ್ಣಿಸಿದ
ಈ ಘಟನೆಯ ಸಂದರ್ಭದಲ್ಲಿಯೂ ಸಹ ಜನರಲ್ಲಿ ಬೇರೆ ಬೇರೆ ಮತ ಪ್ರವಾಹ ಇರಲು ಸಾಧ್ಯವಿದೆ. ಈ ಮತ ಪ್ರವಾಹಗಳನ್ನು ಬದಿಗೆ ಸರಿಸಿ ವರ್ಷ 1958ರಿಂದ ವರ್ಷ 1966ರವರೆಗೆ ಕುರುಮ್ಗಢ ವಾರ್ಷಿಕೋತ್ಸವಗಳಲ್ಲಿ ಸಂಭವಿಸಿದ ಸತ್ಯ ಘಟನೆಗಳ ಕುರಿತು ವಿವರವಾದ ಸತ್ಯ ಸಂಗತಿಯನ್ನು ಹೇಳುತ್ತಿದ್ದೇನೆ. ಈ ಸತ್ಯ ಘಟನೆಯ ಮೂಲಕ ಕುರುಮ್ಗಢ ಕ್ಷೇತ್ರವು ಯಾವುದೇ ಪ್ರಕಾರದ ಅಪವಿತ್ರ ಘಟನೆ ಸಂಗತಿಗಳಿಗೆ ಒಳಪಡದೆ ಈ ಕ್ಷೇತ್ರದ ಪವಿತ್ರತೆಗೆ ಮತ್ತು ಶುದ್ಧಾಚರಣೆಗೆ ದೇವರು ಪ್ರಾಧಾನ್ಯ ನೀಡಿದ್ದಾರೆ ಎಂಬುದನ್ನು ಸಾರ್ವಜನಿಕರು ಭಕ್ತರು ಮರೆಯದೆ ನಿರಂತರವಾಗಿ ಲಕ್ಷ್ಯದಲ್ಲಿಡಬೇಕು. ಘಟನೆ 3. ಕ್ರಿಶ್ಚಿಯನ್ ಸಮಾಜದ ನಿವೃತ್ತಿ ಸೇನಾಧಿಕಾರಿಯೊಬ್ಬರು ಕುರುಮ್ಗಢದಲ್ಲಿಯ ಜಮೀನಿನ ಮಾಲಕನು ಅಂತ ಹೇಳುತ್ತಾ, ಪ್ರಸ್ತುತ ಜಮೀನು ಗುಡ್ಡವಾಗಿದ್ದ ಕಾರಣ ನನಗೆ ಯಾವುದೇ ಪ್ರಕಾರದ ಉತ್ಪನ್ನ ಸಿಗುವುದಿಲ್ಲ. ಹಿಂದಿನ 4 ವರ್ಷಗಳಿಂದ ನೀವು ಕುರುಮ್ಗಢ ದ್ವೀಪದ ಮೇಲೆ ಯಾತ್ರೆ ಉತ್ಸವ ಮಾಡುತ್ತಿದ್ದರಿಂದ ಈ ನನ್ನ ಮಾಲ್ಕಿ ಹಕ್ಕಿನ ಜಮೀನನ್ನು ನೀವು ಖರೀದಿ ಮಾಡಿ ಉಪಯೋಗಿಸಬಹುದು ಮತ್ತು ಈ ಜಮೀನಿನ ಖರೀದಿ ಕಿಮ್ಮತ್ತು ರೂಪಾಯಿ 6,000 ಮಾತ್ರ ನೀವು ನನಗೆ ನೀಡಬೇಕು. ನಾನು ನಿಮ್ಮ ಹೆಸರಿಗೆ ಅಥವಾ ನಿಮ್ಮ ದೇವರ ಹೆಸರಿನಲ್ಲಿ ಖರೀದಿ ಪತ್ರ ಮಾಡಿಸಿ ಕೊಡುವೆನು ಎಂದು ಆ ಕ್ರಿಸ್ತಿ ಅಧಿಕಾರಿಯು ನಮ್ಮ ಅಪ್ಪನವರಿಗೆ ಭೇಟಿಯಾಗಿ ಹೇಳಿದ್ದರು. ವರ್ಷ 1961ರ ಸುಮಾರಿಗೆ 6,000 ರೂಪಾಯಿ ದೊಡ್ಡ ಮೊತ್ತವಾಗಿತ್ತು. ಆವಾಗ 1 ತೊಲೆ ಬಂಗಾರದ ಬೆಲೆ ಸುಮಾರು 65ರಿಂದ 70 ರೂಪಾಯಿ ಆಗಿತ್ತು. ಈ ವಿಷಯದ ಬಗ್ಗೆ ನಮ್ಮ ಅಪ್ಪನವರು ಶ್ರೀ ಗಜಾನನ್ ಭಟ್ ಅರ್ಚಕರ ಸಂಗಡ ಚರ್ಚೆ ಮಾಡಿದರು. ಕಾರಣ ಜಾತ್ರೆಯ ಉತ್ಪನ್ನ ಶ್ರೀ ಗಜಾನನ್ ಭಟ್ಟರ ಕಡೆಗೆ ಜಮಾ ಇರುತ್ತಿತ್ತು. ನಾವು ಪ್ರತಿ ವರ್ಷ ಕುರುಮ್ಗಢ ದ್ವೀಪಕ್ಕೆ ಸ್ವಚ್ಛತೆ ಮತ್ತು ಜಾತ್ರೆಯ ನಿಮಿತ್ತ 4 ದಿನ ಮಾತ್ರ ಹೋಗಿ ಬರುತ್ತೇವೆ. ಗುಡ್ಡಗಾಡು ಪ್ರದೇಶವಾಗಿದ್ದ ಕಾರಣ ಆ ಜಮೀನು ಬೇರೆ ಯಾವುದೇ ರೀತಿಯ ಕೆಲಸಕ್ಕೆ ಉಪಯೋಗವಿಲ್ಲ. ಜಮೀನು ಖರೀದಿ ಮಾಡುವುದು ಬೇಡವೆಂದು ಶ್ರೀ ಗಜಾನನ್ ಭಟ್ಟರು ಹೇಳಿದ್ದರಿಂದ ಖರೀದಿಯ ಮೊತ್ತ ಉಪಲಬ್ಧವಿದ್ದು ಖರೀದಿ ವ್ಯವಹಾರ ಆವಾಗ ಆಗಲಿಲ್ಲ. ಘಟನೆ 4. ಕುರುಮ್ಗಢ ಸ್ವಯಂಭೂ ಶ್ರೀ ನರಸಿಂಹ ದೇವರಿಗೆ ಒಂದು ಬೆಳ್ಳಿಯ ಉತ್ಸವ ಮೂರ್ತಿ ಮಾಡಿಸುವ ಅಪೇಕ್ಷೆ ಭಕ್ತರಲ್ಲಿತ್ತು. ಹಾಗಾಗಿ ಈ ಕುರಿತು ದೇವರಿಗೆ ಪ್ರಸಾದ ಕೇಳಲಾಯಿತು. ಹೀಗೆ ಭಟ್ಟರು ಹೇಳುತ್ತಿದ್ದಾರೆ. ಕುರುಮ್ಗಢ ಸ್ವಯಂಭೂ ಶ್ರೀ ನರಸಿಂಹ ದೇವರಲ್ಲಿ ಹೀಗೆ ಪ್ರಸಾದ ಕೇಳುವ ಸಂಪ್ರದಾಯ ಇದ್ದಿರಲಿಲ್ಲ. ಹಾಗಾಗಿ ಆಗ ಜೀವಂತವಿದ್ದ ಶ್ರೀ ರಿಪು ಅಂಕೋಲೇಕರ್ ಅವರಿಗೆ ದೇವರ ಭಾರ ಬಂದಾಗಿನ ಸಂದರ್ಭದಲ್ಲಿ ಈ ಪ್ರಶ್ನೆ ಕೇಳಬಹುದಿತ್ತು. ಹಾಗೆ ದೇವರ ಭಾರದಲ್ಲಿ ಪ್ರಶ್ನೆ ಕೇಳದೆ ದೇವರ ಪ್ರಸಾದ ದೊರೆಯಿತು ಅಂತ ಗಜಾನನ್ ಭಟ್ಟರು ಹೇಳಿ ನರಸಿಂಹ ಮೂರ್ತಿ ನಿರ್ಮಾಣ ಮಾಡಿದ್ದಾರೆ. ಘಟನೆ 5. ಕೋಡಿ ಭಾಗದ ದಿವಂಗತ ಪೋಪ ಸಾಹುಕಾರರವರು ಆಕರ್ಷಕ ವ್ಯಕ್ತಿತ್ವ. ಸುಮಾರು 5 ಅಡಿ 3 ಇಂಚು ಎತ್ತರದ ಸಾಧಾರಣ ಕಪ್ಪು ಬಣ್ಣದವರು. ಬಿಳಿ ಬಣ್ಣದ ಪೈಜಮಾ ಕುರ್ತಾ ಗಾಂಧಿ ಟೊಪ್ಪಿಗೆ ಧರಿಸುತ್ತಿದ್ದರು. ಹಣೆಗೆ ಕೆಂಪು ಬಣ್ಣದ ತಿಲಕ ನೀಡುತ್ತಿದ್ದರು. ಕೊರಳಲ್ಲಿ ಯಾವಾಗಲೂ ಬಂಗಾರದ ಸರ ಇರುತ್ತಿತ್ತು. ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಎಂಬ ನಾಣ್ಣುಡಿಯಂತೆ ಅವರು ಎಲ್ಲರಲ್ಲಿ ಎದ್ದು ಕಾಣುತ್ತಿದ್ದರು. ಕುರುಮ್ಗಢ ಶ್ರೀ ನರಸಿಂಹ ದೇವರ ಉತ್ಸವಗಳಲ್ಲಿ ಹುರುಪಿನಿಂದ ಕೆಲಸ ಮಾಡುವ ಕೆಲವು ವ್ಯಕ್ತಿಗಳ ಪೈಕಿ ಅವರು ಒಬ್ಬರಾಗಿದ್ದರು. ಆ ಕಾಲದಲ್ಲಿ ಅವರ ಮನೆತನವು ದೋಣಿಗಳ ಮೂಲಕ
ಅರಬ್ಬಿ ಸಮುದ್ರಗುಂಟ ಅವರ ವ್ಯಾಪಾರ ನಡೆಯುತ್ತಿತ್ತು. ಹಾಗಾಗಿ ಪ್ರತಿ ವರ್ಷವೂ ಉತ್ಸವಕ್ಕೆ ಅವರಿಂದ ವಿಶೇಷ ಸಹಾಯ ಇದ್ದೇ ಇರುತ್ತಿತ್ತು. ಅವರು ಕುರುಂಗಡ್ ದ್ವೀಪದ ಮೇಲೆ ಒಂದು ದೇವಸ್ಥಾನ ನಿರ್ಮಾಣ ಮಾಡುವ ಕುರಿತು ದೇವರ ಭಾರದಲ್ಲಿ ಪ್ರಶ್ನೆ ಕೇಳಿದ್ದಾಗ ದೇವರು ದೇವಸ್ಥಾನದ ನಿರ್ಮಾಣಕ್ಕೆ ಅನುಮತಿ ಕೊಡಲಿಲ್ಲವಾಗಿದ್ದ ಕಾರಣಕ್ಕೆ ಕುರುಂಗಡ್ ಸ್ವಯಂಭೂ ಶ್ರೀ ನರಸಿಂಹದೇವರ ಮೂರ್ತಿ ವಿರಾಜಮಾನನಾಗಲು ಬರೇ ಕಟ್ಟದ ನಿರ್ಮಾಣ ಮಾಡಿದರು. ಈ ದೇವರ ಸಂದರ್ಭದಲ್ಲಿನ ಮುಂದೆ ಸಂಭವಿಸಿದ ಘಟನೆಗಳ ಮಹತ್ವದ ಮಾಹಿತಿಯನ್ನು ಮುಂದಿನ ವಿಡಿಯೋದಲ್ಲಿ ನೀಡುವವನಿದ್ದೇನೆ. ಸಮಸ್ತ ನರಸಿಂಹ ಭಕ್ತರು ಮತ್ತು ಆಧ್ಯಾತ್ಮಿಕ ವಿಷಯದಲ್ಲಿ ಆಸಕ್ತಿ ಇದ್ದವರು ಈ ವಿಡಿಯೋವನ್ನು ಲೈಕ್ ಮಾಡಿ ಎಲ್ಲರೊಂದಿಗೆ ಶೇರ್ ಮಾಡಬೇಕು. ಹಾಗೆಯೇ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಬೇಕು. ನಮಸ್ಕಾರ.